ಇವತ್ತು ಪತ್ರಿಕಾಗೋಷ್ಠಿ ಮಾಡೋ ಕುರಿತು ಏನಪ್ಪ ಅಂದರೆ ಇವತ್ತು ಜೈ ಕನ್ನಡ ಸೇನೆ ಜೈ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಜಂಟಿಯಾಗಿ ಇವತ್ತು ಏನಪ್ಪ ಅಂದ್ರೆ ಮೈನಾರಿಟಿ ಆಫೀಸ್ದಾಗ ಭ್ರಷ್ಟಾಚಾರ ಬಕ್ಕುಳಾಗಿದೆ. ಏನು ಇವತ್ತು ಮೈನಾರಿಟಿದಾಗ ಫುಡ್ಡು ಸಪ್ಲೈ ಏನಪ್ಪ ಅಂದ್ರೆ ಇವತ್ತು ಯಾವುದೋ ರೀತಿಯಲ್ಲಿದೆ ಸಪ್ಲೈ ಇಲ್ಲ. ಎಲ್ಲಿ ಹೋದರೂ ಊಟ ಮಕ್ಕಳಿಗೆ ಕೊಡಬೇಕಪ್ಪ ಅಂದ್ರೆ ಅದು ಮಕ್ಕಳಿಗೆ ಯಾವುದೋ ರೀತಿಯಲ್ಲಿ ಕೊಡ್ತಾ ಇಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಡಿ ಡಿ ಅವರು ಇವತ್ತು ಸೋಮಶೇಖರ್ ಡಿ ಡಿ ಅವರು ಇವತ್ತು ಭ್ರಷ್ಟಾಚಾರ ಬಕ್ಕುಳಾಗಿದೆ. ಅದು ಕೂಡಲೇ ಅವ್ರ ಮೇಲೆ ಕಠಿಣ ಕ್ರಮ ತೊಗೋಬೇಕಂತ ನಾವು ಕೂಡಲೇ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಮತ್ತು ಪೈಲೆ ಭೀ ಒಂದು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಯಾವುದೂ ಕೂಡಲೇ ಅವ್ರ ಮೇಲೆ ಡಿ ಡಿ ಅವ್ರ ಮೇಲೆ ಕ್ರಮ ತೊಗೊಂಡಿಲ್ಲ. ಈಗ ಅವರು ಟೆಂಡರ್ದವರು ಮತ್ತು ಏನು ಡಿ ಡಿ ಅವರು ಇಬ್ಬರು ಕಲ್ತು ಕೇಸಿ ಏನಾರು ಟೆಂಡರ್ ಅವ್ನಿಗೆ ಕೊಟ್ಟು ಕೇಸಿ ಇವನೇ ಬೋಕಸ್ ಬಿಲ್ ಎತ್ತಿ ಬೋಕಸ್ ಬಿಲ್ ಮಾಡಪ್ಪ ಅಂತ ಕೇಸಿ ಡಿ ಡಿ ಅವ್ರು ಹೇಳ್ತಾರೆ. ಅವ್ರು ಕೂಡಲೇ ಅವ್ರ ಮೇಲೆ ಕಠಿಣ ಕ್ರಮ ತೊಗೋಬೇಕು. ಏನು ಮೈನಾರಿಟಿ ಆಫೀಸ್ದಾಗ ಏನಪ್ಪ ಅಂದರೆ ಇವತ್ತು ಕೂಡಲೇ ಇವತ್ತು ಭ್ರಷ್ಟಾಚಾರ ಹೆಚ್ಚಿಗೆ ಆಗಿದೆ. ಯಾಕಂದರೆ ಸುಮಾರು ವರ್ಷಲಿದ್ದೈತೆ ನಾವು ಮಾಡ್ತಾ ಇದ್ದೀವಿ. ಅವ್ರು ಡಿ ಡಿ ಅವರು ಇನ್ನೂ ತಕ್ಕ ಅಲ್ಲಿ ಆಫೀಸ್ದಾಗ ಇರ್ತಾಯಿಲ್ಲ. ನಾವು ಫೋನ್ ಹಚ್ಚಿದ್ರೆ ಎಲ್ಲಿದ್ರಿ ಸರ್ ಅಂತ ಕೇಳಿದ್ರೆ ಒಟ್ಟು ಅವ್ರ ಮಾಹಿತಿ ಇಲ್ಲ. ಅದು ಮಾಹಿತಿ ಕೊಡ್ರಿ ಸರ್ ಅಂತಂದ್ರೆ 2023, 24, 25 ಸಾಲಿನಲ್ಲಿ 26ನೇ ಸಾಲಿನಲ್ಲಿ ಒಟ್ಟು ಕೊಡ್ರಿ ಅಂತ ಮಾಹಿತಿ ಅಂತಂದ್ರೆ ಇನ್ನತ್ತ ಕೊಡ್ತಿಲ್ಲ. ಕೊಡೋಲ್ಲ ಅಂತಂದ್ರೆ ಅದ್ರೊಳಗೆ ಭ್ರಷ್ಟಾಚಾರ ಮಾಡಿರಂತೆ ಅದು ಮಾಹಿತಿ ಅದ. ಇವರು ಒಟ್ಟು ಕೊಡ್ತಾ ಇಲ್ಲ. ಕೊಡ್ರಿ ಅಂತ ಹೇಳೋದಾಗ ಒಟ್ಟು ಆಫೀಸ್ದಾಗ ಹೋದ್ರೆ 4 ಸರ್ತಿ ಆಫೀಸ್ಗೆ ಹೋದ್ರೆ ಒಟ್ಟು ಸಿಗ್ತಾಯಿಲ್ಲ. ಅವ್ರಿಗೆ ಕೂಡಲೇ ಅವ್ರಿಗೆ ಡಿ ಡಿ ಅವ್ರಿಗೆ ಇಲ್ಲಿ ಸಸ್ಪೆಂಡ್ ಮಾಡಬೇಕು. ಮೈನಾರಿಟಿ ಆಫೀಸ್ದಾಗ ಕೂಡಲೇ ಮೈನಾರಿಟಿ ಆಫೀಸ್ದಾಗ ಮತ್ತು ಹಿಂದೂಗಳು ಹೊರಗದಾಗ ಅದು ಅಷ್ಟು ಎಡ್ರದಾಗ ಭ್ರಷ್ಟಾಚಾರ ಮಾಡ್ಯಾರ ಸರ್. ಮತ್ತು ಅಂಥರೊಳಗೆ ಇವತ್ತು ಸಮಾಜ ಕಲ್ಯಾಣದಾಗ ಭೀ ಅದ ಸರ್. ಇದ್ರೊಳಗೆ ಇದೊಂದೇ ಅಂತಲ್ಲ, ಎಲ್ಲ ಅದ್ರೊಳಗೆ ಭೀ ಅದ ರೀ. ಟೋಟಲ್ 19 ಹಾಸ್ಟೆಲ್ಗಳವ ಹಿಂದೂಗಳು ಹೊರಗದಾಗ ಮತ್ತು ಮೈನಾರಿಟಿ ಆಫೀಸ್ದಾಗ. ಕೂಡಲೇ ಅವ್ರ ಮ್ಯಾಗ ಕಠಿಣ ಕ್ರಮ ತೊಗೊಂಡು ಮತ್ತು ನಾವು ಏನು ಹಿಂದೂಗಳು ಹೊರಗದಾಗ ಏನು ಒಂದು ವಾರದಾಗ ಗಡು ಕೊಟ್ಟಿವಿ. ಇವತ್ತು ಪ್ರೆಸ್ ಮೀಟ್ ಮಾಡಿ ಕೇಸಿ ಇವತ್ತು ಒಂದು ವಾರದಾಗ ಕೊಡಲಿ ಅಂದ್ರೆ ನಾವು ಏನು ಮುತ್ತಿಗೆ ಹಾಕಿ ಕರೆ ಕೊಟ್ಟಿವಿ ಸರ್. ನಮಸ್ಕಾರ. ಡಾಕ್ಟರ್ ದತ್ತು ಬಾಸ್ಗೆ ಜೈ ಕನ್ನಡ ಸೇನೆ.